ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಖತ್ ಸಂತು. ಮಹಾಭಾರತದಲ್ಲಿ ಯುದ್ಧ ನಡೀತಾ ಇರುತ್ತೆ. ಅರ್ಜುನ ಕರ್ಣ ಒಬ್ರಿಗೊಬ್ಬರು ಎದುರಾಗ್ತಾರೆ. ಇನ್ನೇನು ಯುದ್ಧ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಕರ್ಣಂದು ಒಂದು ಚಕ್ರ, ರಥದ ಚಕ್ರ ಕೆಳಗಡೆ ಇಳಿದೋಗುತ್ತೆ. ಅದಕ್ಕೆ ಕಾಲಾವಕಾಶ ಕೇಳ್ತಾನೆ. ನಂದು ಚಕ್ರ ಇಳಿದೋಗಿದೆಯಪ್ಪ, ಒಂದು ಸ್ವಲ್ಪ ಟೈಮ್ ಕೊಡು ಅಂತ. ಸರಿ ಆಯಿತು, ಎತ್ಕೊ ಅಂತ ಹೇಳ್ತಾನೆ. ಅವನು ಅದನ್ನು ಆ ಚಕ್ರನ ಎತ್ತಿ ಆಚೆ ಇಟ್ಟು ರಥನ ರೆಡಿ ಮಾಡ್ತಾ ಇರ್ಬೇಕಾರೆ ಕೃಷ್ಣ ಹೇಳ್ತಾನೆ, ಅರ್ಜುನ ಇದು ಕರೆಕ್ಟ್ ಟೈಮು, ನೀನು ಹೊಡೆದು ಸಾಯಿಸ್ಬಿಡು, ಸಾಕು ಅಂತ. ಅದನ್ನು ಕೇಳಿ ಕರ್ಣಂಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲಪ್ಪ, ನೀನು ಧರ್ಮನ ಕಾಯೋ ಕೃಷ್ಣ, ಇವಾಗ ನಾನು ನಿಸ್ಸಹಾಯಕನಾಗಿ ನಿಂತಿರ್ಬೇಕಾದ್ರೆ ನೀನು ಈ ಚಾನ್ಸ್ ತೊಗೊಂಡು ನಿನ್ನನ್ನು ಹೊಡೆದು ಸಾಯಿಸು ಅಂತ ಹೇಳ್ತಿಯಲ್ಲ, ಇದು ನಿನಗೆ ಧರ್ಮ ಅನಿಸುತ್ತಾ ಅಂತ. ಅವಾಗ ಕೃಷ್ಣ ಹೇಳ್ತಾನೆ, ಓ, ಧರ್ಮದ ನೆನಪು ಇವಾಗ ಆಯ್ತಪ್ಪ ನಿನಗೆ. ತುಂಬಿರೋ ಸಭೆಯಲ್ಲಿ ಗಂಡಸರೆಲ್ಲ ನಿಂತ್ಕೊಂಡು ದ್ರೌಪದಿ ಸೀರೆ ಎಳೆದು ಹಾಕ್ತಾ ಇರ್ಬೇಕಾರೆ ನೀನು ನೋಡ್ತಾ ಇದ್ದೆ. ಅವಾಗ ನಿನಗೆ ಧರ್ಮದ ನೆನಪಾಗಿಲ್ವಾ ಕರ್ಣ? ನೀನು ಒಂದು ಮಾತು ಹೇಳ್ಬೋದಾಗಿತ್ತಲ್ವ. ನೀನು ಧರ್ಮನ ನೀನು ಕಾಪಾಡಬೇಕಿತ್ತಲ್ವ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮನ ಯಾರು ಕಾಪಾಡ್ತಾರೋ ಅವ್ರನ್ನ ಧರ್ಮ ಕಾಪಾಡುತ್ತೆ. ಆ ಭಾವನೆ ನಿನಗೆ ಅಲ್ಲಿ ಬಂದಿರಬೇಕಾಯ್ತು. ಇಲ್ಲಿ ಬಂದು ನೀನು ಇವಾಗ ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ. ಧರ್ಮನ ಕಂಪನ್ಸೇಟ್ ಮಾಡೋಕ್ಕಾಗಲ್ಲ. ನೀನೇನು ಧರ್ಮನ ಯಾವ ರೀತಿ ನೋಡ್ಕೊಂಡಿರ್ತೀಯೋ ಧರ್ಮ ನಿನ್ನ ಅದೇ ರೀತಿ ನೋಡ್ಕೊಳುತ್ತೆ. ಅದಕ್ಕೆ ಸ್ವಲ್ಪನೂ ಕಾಂಪ್ರಮೈಸೇ ಆಗಲ್ಲ. ಅದೇ ಧರ್ಮ ಅನ್ನೋದು. ಯೋಚನೆ ಮಾಡಿ, ಧರ್ಮ ನಾವೆಷ್ಟು ಕಾಪಾಡ್ಕೊತೀವಿ ಅಂತ.